ಅಜಯ್ ರೂಮಲ್ಲಿ ವಾಚ್ ಹುಡುಕ್ಬೇಕಾದ್ರೆ ಒಂದ್ ಗಿಫ್ಟ್ ಸಿಕ್ತು. ಸುಮಂತ್ ಬಂದು ಗಿಫ್ಟ್ ಅವ್ನ್ ಗರ್ಲ್ ಫ್ರೆಂಡ್ದು ಅಂತ ಹೇಳಿದಾಗ ದಿವ್ಯಾಗೆ ತುಂಬಾ ಖುಷಿ ಆಯ್ತು. ದೇವಸ್ಥಾನದಲ್ಲಿ ನಾನ್ ಅನ್ಕೊಂಡ್ ಹಾಗೆ ಅತ್ತೆ ತನ್ನ ಅಣ್ಣಂಗೋಸ್ಕರ ಕಾಯ್ತಾ ಇದ್ರು. ಕದ್ದು ಕದ್ದು ನಾವ್ ಮಾತಾಡೋದ್ನ ಕೇಳಿಸ್ಕೊಂಡು ಖುಷಿಯಲ್ಲಿ ಕಣ್ಣೀರ್ ಹಾಕ್ತಿದ್ರು. ಚಂದ್ರು ಅಂಕಲ್ ಅತ್ತೆ ಹೆಸರಲ್ಲಿ ಅರ್ಚನೆ ಮಾಡ್ಸದ್ ನೋಡಿ ಅವ್ರ ಪ್ರೀತಿ ಬಾಂಧವ್ಯದ ಬಗ್ಗೆ ನನಗ್ ತುಂಬಾ ಗೌರವ ಬಂತು. ಮನೆಗ್ ಬನ್ನಿ ಅಂತ ಕರೆದಾಗ ಬರಲ್ಲ ಅಂದ್ರು. ಚಂದ್ರು ಅಂಕಲ್ ತಮ್ ಚಿಕ್ಕ ಸೊಸೆ ಮೇಲೆ ಅನುಮಾನ ಇರೋ ವಿಷಯ ಹೇಳಿದ್ರು. ಆದ್ರೆ ನಾವ್ ಯಾರು ಪ್ರತ್ಯಕ್ಷವಾಗಿ ನೋಡಿಲ್ಲ, ಪ್ರಮಾಣಿಸಿ ನೋಡು ಅಂತ ನಿನಗೆ ಹೇಳ್ತಾ ಇದ್ದೀನಿ. ಪ್ರಮಾಣಿಸಿ ನೋಡಕ್ ಹೋಗ್ತಾ ಇದೀನಿ, ಬನ್ನಿ. ಅಲ್ಲಮ್ಮ, ಸ್ಕೂಲ್ ಮಕ್ಕಳ ಥರ ನಮ್ಮನ್ನ ಈ ರೀತಿ ಸಾಲಾಗಿ ನಿಲ್ಲಿಸಿ ಪ್ರಶ್ನೆ ಕೇಳೋ ಅಗತ್ಯ ಇದೆಯಾ? ಅಪ್ಪ ಎಲ್ಲಿಗಾದ್ರೂ ಹೋದ್ರೆ ನಮ್ಮನ್ನ ಹೇಳಿ ಕೇಳಿ ಹೋಗ್ತಾರ ಹೇಳು? ಬಿಡಮ್ಮ, ವಾಕಿಂಗ್ ಹೋಗಿರ್ಬೇಕು, ಬರ್ತಾರೆ ಬಿಡು. ಲಕ್ಷ್ಮಿ ವಿಗ್ರಹ ಕಳೆದಾಗಿಂದ ಅವ್ರು ವಾಕಿಂಗ್ ಹೋಗೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ದಾರಿಯಲ್ಲಿ ಪರಿಚಯಿಸ್ತಿರೋರು ಸಿಕ್ಕು ವಿಗ್ರಹದ ಬಗ್ಗೆ ಕೇಳಿದ್ರೆ ಮನಸ್ಸಿಗೆ ನೋವಾಗುತ್ತೆ ಅಂತ. ರಥೋತ್ಸವದ ಹೊತ್ತಿಗೆ ವಿಗ್ರಹ ಸಿಗಬೇಕು, ಇಲ್ಲದೆ ಹೋದರೆ ಮರ್ಯಾದೆ ಹೋಗುತ್ತೆ ಅಂತಿದ್ರು. ಮರ್ಯಾದೆ ಕಳ್ಕೊಂಡು ಬದುಕಕ್ಕಾಗತ್ತಾ ಅಂತಲೂ ಕೇಳ್ತಿದ್ರು. ಇಲ್ಲಿವರೆಗೂ ವಿಗ್ರಹದ ಸುಳಿವೇ ಸಿಗಲಿಲ್ಲ. ಅದಕ್ಕೆ ನೊಂದ್ಕೊಂಡು ಬಂದ್ರಲ್ಲ. ಎಲ್ಲಿ ಹೋಗಿದ್ರಿ ಬೆಳಿಗ್ಗೆ ಬೆಳಿಗ್ಗೆ? ದೇವಸ್ಥಾನಕ್ಕೆ. ಅಲ್ಲಪ್ಪ, ಯಾರಿಗಾದ್ರೂ ಮನೇಲಿ ಒಂದು ಮಾತು ಹೇಳೋಗೋದಲ್ವಾ? ಸುಮ್ಮನೆ ಅನ್ನಿಸಿದ್ರೆ ಎಲ್ರಿಗೂ ಟೆನ್ಷನು. ನಾನೇನು ಎಳೆ ಮಗುನ ಹೆದರ್ಕೊಳ್ಳೋದಕ್ಕೆ? ಇನ್ನೇನು ಹೆದರ್ಕೋಬೇಕಾಗಿಲ್ಲ, ಎಲ್ಲ ಸರಿ ಹೋಗುತ್ತೆ. ಏನಪ್ಪ, ವಿಗ್ರಹ ಕಳ್ದೋದಾಗಿಂದ ಸಪ್ಪಗಿದ್ರಿ, ಇವತ್ತೇನಿಷ್ಟು ಜೋಶಲ್ಲಿದ್ದೀರಾ? ವಿಗ್ರಹ ಸಿಗುತ್ತೆ ಅನ್ನೋ ನಂಬಿಕೆ ಬಂತು, ಅದಕ್ಕೆ. ಭಾವ, ನಂಬಿಕೆನೇ ಜೀವನ, ಅದು ಗೊತ್ತಿರೋ ವಿಷಯ. ಆದರೆ ನಂಬಿಕೆ ಬರೋ ಮಾಡಿದ್ದಾರು ಗೊತ್ತಾಗಲಿಲ್ವೇ? ಮೇಡಮ್. ಯಾರದು? ನೀವಾ? ಓ, ಇವರೇ ಅನ್ಸುತ್ತೆ. ಡಾಕ್ಟರ್ನ ಮದುವೆ ಆಗ್ಬೇಕಾಗಿದ್ದಿದ್ದು ಕಾಂಚನ. ಮದುವೆ ಆಗಿದ್ದಿದ್ರೆ ಜೋಡಿ ಚೆನ್ನಾಗೇ ಇರ್ತಿತ್ತು. ಆದರೂ ನಮ್ಮಷ್ಟೇನಲ್ಲ. ಮದುವೆ ಆಗಿದ್ದಿದ್ರೆ ಅಣ್ಣ ತಂಗಿ ಚೆನ್ನಾಗಿರ್ತಿದ್ರು. ಈಗ ನಾನು ಬಂದಿದ್ದೀನಲ್ವಾ ಅಣ್ಣ ತಂಗಿನ ಒಂದು ಮಾಡೋದಕ್ಕೆ. ಯಾರು ನೀನು? ಯಾಕೆ ಎಲ್ರನ್ನೂ ಈ ರೀತಿ ನೋಡ್ತಿದ್ಯಾ? ಸೀರೆ ಮಾರಕ್ಕೆ ಬಂದಿದ್ದೀನಿ. ನಿನ್ನೆ ಮನೆಗೆ ಸೀರೆ ಮಾರೋಳು ಬಂದಿದ್ಲು ಅಂತ ಹೇಳಿದ್ನಲ್ಲ, ಇವಳೆ. ಮಾವ ಬೈದು ಕಳಿಸಿದ್ರಲ್ವಾ, ಮತ್ತ್ಯಾಕೆ ಬರಕ್ಕೆ ಹೋದ್ರಿ? ನಾನೇ ಬರೋದಕ್ಕೆ ಹೇಳಿದೆ. ಅದು ಪಕ್ಕದ ಏರಿಯಲ್ಲೇ ಸೀರೆ ಮಾರ್ತಿದ್ದೆ. ಸರ್ ನನ್ನ ಅಲ್ಲಿ ನೋಡಿ ನಮ್ಮನೆ ಹೆಣ್ಮಕ್ಳಿಗೂ ಸೀರೆ ತೋರ್ಸಮ್ಮ ಬಂದು ಇವತ್ತು ಬೈಯಲ್ಲ ಅಂತ ಹೇಳಿದ್ರು. ಅದಕ್ಕೆ ಬಂದೆ ಅಲ್ವಾ ಸರ್? ನಿನ್ನೆ ನಾನು ಸೀರೆ ತೊಗೊಳಕ್ಕೆ ಬಿಡಲಿಲ್ಲ ಅಂತ ನೀವೆಲ್ಲ ತುಂಬ ಬೇಜಾರಲ್ಲಿದ್ರಿ. ಇವತ್ತೆಷ್ಟು ಬೇಕಾದರೂ ಸೀರೆ ತಗೊಳ್ಳಿ. ನಾನು ಇವಳನ್ನ ಎಲ್ಲೂ ನೋಡಿದ್ದೀನಲ್ಲ ಅಲ್ವಾ? ನನಗೂ ಮೊದಲು ಹಾಗೆ ಅನಿಸ್ತು. ಆದರೆ ಒಬ್ಬರ ಥರ 7 ಜನ ಇರ್ತಾರೆ ಅಂತ ಅವಳೇ ಹೇಳಿದ್ಲು. ಹಾಂ, ನಾನು ಸಿನಿಮಾದಲ್ಲಿ ನೋಡಿದ್ದೀನಿ ಡಬ್ಬಲ್ಲು ತ್ರಿಬಲ್ಲು ಅಂತ. ಆದರೆ ನೇರವಾಗಿ ನೋಡ್ತಿರೋದು ಇದೇ ಮೊದಲು. ಬಾ ಅಮ್ಮ, ಸೀರೆ ತೋರಿಸು. ಅಮ್ಮ ನೀನು ಬಾ. ನನಗೆ ಯಾಕಮ್ಮ, ನೀವು ನೋಡಿ, ನಂಗೆ ಬೇಕಾದಷ್ಟು ಕೆಲಸ ಇದೆ. ನೀನು ಬಾ ಅಮ್ಮ. ಏನು ಮುಖ ನೋಡ್ತಿದ್ಯಾ? ಹೋಗಿ ಕಾಫಿ ಕೊಡೋಗೋ. ಇದು ನೋಡಿ, ಕಾಂಜೀವರಂ ಸ್ಯಾರಿ. ಈ ಕಲರ್ ನಿಮ್ಗೆ ತುಂಬ ಚೆನ್ನಾಗಿರುತ್ತೆ. ಏ ಇವಳೆ ನೋಡಿ, ಕಲರ್ ಹೇಗಿದೆ? ಹಾಂ, ಸೂಪರ್. ಒಂಚೂರು ಡಾರ್ಕ್ ಆಗಬೇಕಿತ್ತೇನೋ. ನೀವು ಬಿಡಿ ಮೇಡಮ್, ಸಿನಿಮಾ ಹೀರೋಯಿನ್ ಥರ ಇದ್ದೀರಾ. ಈ ಕಲರ್ ನಿಮಗೆ ಚೆನ್ನಾಗಿ ಒಪ್ಪುತ್ತೆ. ಹೊರಗಡೆ ನನಗೂ ಹಾಗೆ ಹೇಳಿದ್ರೆ? ಅಯ್ಯೋ, ಇಬ್ರು ಚೆನ್ನಾಗಿದ್ದೀರಾ. ಚೆನ್ನಾಗಿರೋರ್ನ ಚೆನ್ನಾಗಿದ್ದಾರೆ ಅಂತ ಹೇಳೋದು ತಪ್ಪ? ನನ್ನ ಕಣ್ಗಂತೂ ಇಬ್ರು ಮಹಾಲಕ್ಷ್ಮಿ ಥರ ಕಾಣಿಸ್ತಾ ಇದ್ರು. ಅಯ್ಯೋ, ವ್ಯಾಪಾರ ಆಗಲಿ ಅಂತ ಹೇಳ್ತಿಲ್ಲ, ನಿಜವಾಗ್ಲೂ ಮನಸ್ಸಿಂದ ಹೇಳ್ತಾ ಇದ್ದೀನಿ. ಅದು ನಮಗೆ ಗೊತ್ತು. ತುಂಬ ಚೆನ್ನಾಗಿ ಮಾತಾಡ್ತೀಯಮ್ಮ. ವ್ಯಾಪಾರ ಮಾಡೋರಿಗೆ ಮಾತೆ ಬಂಡವಾಳ ಅಲ್ವಾ?
ಹೌದೌದು, ಬನ್ನಿ, ಇನ್ನ ತುಂಬಾ ವೆರೈಟಿ ಸ್ಯಾರೀಸ್ ಇದೆ, ತೋರಿಸ್ತೀನಿ. ಮೇಡಮ್, ಇದು ನೋಡಿ, ಬೇಬಿ ಪಿಂಕ್ಗೆ ಗೋಲ್ಡ್ ಬಾರ್ಡರ್. ತಗೊಳ್ಳಿ, ಟ್ರೈ ಮಾಡಿ. ಇದು ಕಾಂಜೀವರಂ ಸ್ಯಾರಿ. ಈ ಕಲರ್ ನಿಮಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ. ಇದು ನೋಡಿ, ಮಲ್ಟಿ ಕಲರ್ ಸ್ಯಾರಿ. ಕಾಂಚನ, ಇಲ್ಲಿ ನೋಡು, ಈ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಮೇಡಮ್, ನಿಮ್ಗೊಂದು ವಿಷಯ ಕೇಳ್ತೀನಿ, ಏನೂ ಅಂದ್ಕೊಳ್ಳಲ್ಲ ತಾನೆ? ಕೇಳು. ಪಕ್ಕದ ಬೀದಿಯಲ್ಲಿ ಸೀರೆ ಮಾರಬೇಕಾದ್ರೆ ಜನ ಹೇಳ್ತಿದ್ರು ನಿಮ್ಮ ಮನೇಲೇನೋ ವಿಗ್ರಹ ಕಳೆದೋಗಿದೆ ಅಂತ. ಅದೆಲ್ಲ ನಿನಗೆ ಯಾಕೆ? ಬಂದ ಕೆಲಸ ನೋಡ್ಕೊಂಡು ಹೋಗು ಸಾಕು. ಬಂದ್ ಕೆಲಸನೇ ಮಾಡ್ತಿರೋದು. ಹಾಂ, ಅದೇ ಮೇಡಮ್, ಸೀರೆ ವ್ಯಾಪಾರ. ಅದು ನಿಮ್ಮ ಮನೆ ಸುತ್ತ ಪೊಲೀಸ್ ಮಫ್ತಿಯಲ್ಲಿ ಓಡಾಡ್ತಿದ್ದಾರಂತೆ. ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇದೆ ಅಂತ ಹೇಳಿದ್ರೆ ಸಾಕು, ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂತ ಜನ ಮಾತಾಡ್ಕೋತಿದ್ರು. ಅಷ್ಟಾದರೆ ಸಾಕಮ್ಮ. ಮನೆ ಹೊರಗಡೆ ಪೊಲೀಸ್ನವ್ರು ಓಡಾಡ್ತಿರೋದ್ರಿಂದ ನಮ್ಮ ಮನೆ ಒಳಗೆ ನಾವೇ ಕೈದಿಗಳ ಥರ ಬದುಕ್ತಿದ್ವಿ. ಅವ್ರಿಗೆ ಹೇಳಕ್ಕಾಗ್ತಿಲ್ಲ ನಮ್ಮ ಮನೆ ಸೊಸನೆ ಕಳ್ಳಿ ಅಂತ. ಅಂದರೆ ಇವರೇನ ಕದ್ದಿರೋದು? ನನ್ನನ್ನು ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಅವ್ರು ಮಾತಾಡ್ತಿರೋದು ನನ್ನ ಬಗ್ಗೆ ಅಲ್ಲ, ನಮ್ಮನೆ ಚಿಕ್ಕ ಸೊಸೆ ಇದ್ದಾಳಲ್ಲ ಅವಳ ಬಗ್ಗೆ. ಅವಳ ಹೆಸರು ಸುಮಾ ಅಂತ. ಓ ಹೌದಾ? ಮನೆ ಸೊಸೆ ಮನೆ ವಿಗ್ರಹನೇ ಹೇಗೆ ಕದ್ಯಕ್ಕೆ ಸಾಧ್ಯ? ನೀವು ಹೇಳ್ತಿದ್ದೀರಾ ಅಂದರೆ ನಿಜ ಇರ್ಬೋದು ಬಿಡಿ. ಅನ್ನ ತಿಂದ ಮನೆಗೆ ಕದನ ಹಾಕಕ್ಕೆ ಅವ್ರಿಗೆ ಹೇಗೆ ಮನ್ಸು ಬರುತ್ತೋ. ಎಲ್ಲ ನಮ್ಮ ಹಣೆ ಬರಹ. ಆ ಹುಡುಗಿನ ನೋಡಿದಾಗಲೇ ನಮ್ಮ ಅತ್ತೆ ಬೇಡ ಅಂತ ಹೇಳಿದ್ರು. ಆದರೆ ನನ್ನ ಮೈದನ್ನ ಸುಮ್ಮನೆ ಇರಬೇಕಲ್ಲ. ಅವಳನ್ನ ಇಷ್ಟಪಟ್ಟಿದ್ದೀನಿ, ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಅಂತ ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಡ್ಬಂದ್ಬಿಟ್ಟ. ಹ್ಞೂ, ಆಸ್ತಿ ಅಂತಸ್ತು ಮಾನ ಮರ್ಯಾದೆ ಏನೂ ಇಲ್ಲದೆ ಇರೋಳನ್ನ ಇವನು ಕಟ್ಕೊಂಡ್ಬಂದಿದ್ದಾನೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಅವಳ ತಮ್ಮ ಇದ್ದಾನೆ. ಅವನು ನೋಡಿದ್ರೆ ಎಷ್ಟು ಇರಿಟೇಟ್ ಆಗುತ್ತೆ ಅಂದರೆ, ಇರೋ ಬರೋ ಚಟನೆಲ್ಲ ಭಗವಂತ ಇವನಿಗೆ ತುಂಬ ಕಳಿಸ್ಬಿಟ್ಟಿದ್ದಾನೆ ಅನ್ಸುತ್ತೆ. ಪಕ್ಕ ಪಾಸ್ ಆದರೆ ಸಾಕು, ಕಬ್ಬು ವಾಸನೆ. ಅಷ್ಟಕ್ಕೆ ಅವರೇ ಕಳ್ಳರು ಅಂತ ನೀವು ಹೇಗೆ ನಿರ್ಧಾರಕ್ಕೆ ಬಂದ್ರಿ? ಏನಮ್ಮ, ನೀನೇನು ಹೆಣ್ಣು ಪೊಲೀಸಾ? ಹಂಗೆ ಕ್ವಶನ್ ಮಾಡ್ತಿದ್ಯಾ? ಅಯ್ಯೋ, ತಪ್ಪು ತಿಳ್ಕೊಬೇಡಿ ಮೇಡಮ್. ನಾನು ಬಡವ್ರ ಮನೆ ಹೆಣ್ಮಗಳಲ್ವಾ? ಬಡವ್ರ ಅಂದ ಮಾತ್ರಕ್ಕೆ ಕಳ್ಳರಾಗಿ ನೋಡಿದ್ರೆ ನನ್ನ ಮನಸ್ಸಿಗೂ ಹಿಂಸೆ ಅನಿಸುತ್ತೆ. ಅದಕ್ಕೆ ಹಾಗೆ ಕೇಳಿದೆ. ಅಯ್ಯೋ, ಎಲ್ಲ ಬಡವರು ಕಳ್ಳರು ಅಂತ ಹೇಳಿದ್ನ? ಈ ಬಡವಿ ಹಾಗೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಶ್ರೀಮಂತ ಮನೆ ಹುಡುಗನ್ನ ಬುಟ್ಟಿಗೆ ಹಾಕೊಂಡು ಇರೋ ಬರೋದನ್ನೆಲ್ಲ ದೋಚಬೇಕು ಅಂತಾನೆ ನಮ್ಮನೆಗೆ ಬಂದಿದ್ದಾಳೆ. ನೀನು ಯಾಕೆ ಹೋಗಿ ಹೋಗಿ ಅವಳು ನಿನ್ನನ್ನು ಹೋಲ್ಸ್ಕೊತಾ ಇದೆಯಾ? ಪಾಪ ನೀನು ಸೀರೆ ಮಾರಿ ನಿನ್ನ ಜೀವನನ ನೀನು ನೋಡ್ಕೋತಾ ಇದೆಯಾ? ಅವಳ ತಮ್ಮ ಎಂಥ ಕಿಲಾಡಿ ಗೊತ್ತಾ? ಮನೆಗೆ ಬಂದಾಗೆಲ್ಲ ಅವ್ರ ಅಕ್ಕನ ಹತ್ರ ದುಡ್ಡು ಕೊಡೆ ಅಂತ ಪೀಡಿಸ್ತಾನೆ ಇರ್ತಾನೆ. ಅವತ್ತು ಒಂದಿನ ಏನೋ ಪಿಸ ಅಂತ ಮಾತಾಡ್ಕೋತಾ ಇದ್ರಾ? ನಾನು ಹತ್ರ ಹೋಗಿ ಕೇಳಿಸ್ಕೊಳ್ಳೋಣ ಅನ್ಕೊಂಡೆ. ಸ್ಮೆಲ್, ಅದಕ್ಕೆ ದೂರದಿಂದಾನೇ ಕೇಳಿಸ್ಕೊಂಡೆಪ್ಪ. ನನಗೆ ದುಡ್ಡು ಬೇಕು. ಮೆತ್ತಿಗೆ ಮಾತಾಡೋ. ದುಡ್ಡು ಬೇಕು. ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ನಾನು ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ದೀನಿ. ಅದನ್ನ ನನ್ನ ಹತ್ರ ಯಾಕೆ ಹೇಳ್ತಾ ಇದೀಯಾ? ನಿನ್ನ ಹತ್ರ ಹೇಳ್ದೆ, ನಿಮ್ಮ ಮಾವನ ಹತ್ರ ಹೇಳ ಡೈರೆಕ್ಟಾಗಿ. ಬಿಸ್ನೆಸ್ ಅಂದರೆ ಪುಗ್ಸಟ್ಟೆ ಆಗಲ್ಲ. ದುಡ್ಡು ಬೇಕು, ನೀನು ಕೊಡಬೇಕು. ದುಡ್ಡ ನನ್ನ ಹತ್ರ ಎಲ್ಲಿದೆ? ನೀನು ನಂತರ ಬಿಕಾರಿ ಅಂತ ಗೊತ್ತು, ಆದರೆ ನಿಮ್ಮ ಮಾವ ವ್ಯಾಪಾರಿ. ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ವಿಗ್ರಹ ಇದೆ, ಅದು ನಿಮ್ಮ ಮಾವನ ರೂಮಲ್ಲಿದೆ. ಯಾರಿಗೂ ಗೊತ್ತಾಗ್ದಂಗೆ ಬೀಗದಕಾಯಿ ತಂದು ಕೊಡು, ನಾ ವಿಗ್ರಹನ ಅಭ್ಯಾಸ ಮಾಡ್ತೀನಿ. ಮುಚ್ಚೋ ಬಾಯಿ. ಈಗ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಕಪಾಳಕ್ಕೆ ಬಾರಿಸ್ತೀನಿ. ಬಾಯಿ ಮುಚ್ಚಬೇಕು ಅಂದರೆ 10 ಲಕ್ಷ ಬೇಕು. ನಮ್ಮನೆ ಲಕ್ಷ್ಮಿ ಏನೋ ಹೇಳ್ತಾ ಇದ್ನಲ್ಲ ನಾನು. ನಮ್ಮನೆ ಲಕ್ಷ್ಮಿ ಇವ್ರ ಮನೆ ಸೇರಿದ್ದಾಳೆ.
ಇವ್ರ ಮನೆ ಲಕ್ಷ್ಮಿ ನಾನು ಕೇಳೋ ತಪ್ಪ? ಏಯ್, ನಾನು ಪ್ರೀತ್ಸೆ ನಮ್ಮ ಮದುವೆ ಆಗಿದ್ದು ನನ್ನ ತಮ್ಮನ ಥರ ಕಳ್ಳರನ್ನಲ್ಲ. ನನಗೆ ಚೆನ್ನಾಗಿ ಗೊತ್ತು ಇವಳು ತಮ್ಮನಿಗೆ ಸಹಾಯ ಮಾಡೋದಕ್ಕೆ ಇವಳೇ ಈ ಕೆಲಸ ಮಾಡಿರೋದು. ಈ ವಿಷಯನ ನಾನು ನಮ್ಮ ಅಮ್ಮನಿಗೂ ಹೇಳಿದ್ದೀನಿ. ಅಯ್ಯೋ ಸುಮ್ಮನೆ ಏನೋ ಮಾತಾಡ್ತಿದ್ದೀನಿ ತಾನೆ, ಮರ್ತೋಗುತ್ತೆ ನನಗೆ. ನನಗೆ ಚೆನ್ನಾಗಿ ಸುಮಾ, ಕಾಫಿ ತಂದ್ಯಾ? ಅಲ್ಲಿಡು, ಅಲ್ಲಿಟ್ಬಿಟ್ಟು ಹೋಗು. ಅಕ್ಕ ನಂಗೆ ಈ ಸೀರೆ ಸಾಕು. ಒಂದೇನಾ? ಮೊದಲು ಅವ್ರನ್ನ ಕೇಳ್ಕೊಂಡು ಬರ್ತೀನಿ. ಬಂದ ಏಯ್, ದುಡ್ಡು ತಗೊಂಡು ಬೇಗ ಬಂದ್ಬಿಡು, ಲೇಟ್ ಮಾಡಬೇಡ. ನಾನು ಹೋಗಿ ಬರ್ತೀನಿ. ನೀನು ಯಾರನ್ನು ಕೇಳಬೇಕಮ್ಮ? ಅದು ಟಾಯ್ಲೆಟ್. ಅಯ್ಯೋ ದಡ್ಡಿ, ಅದಕ್ಕೆ ಯಾಕೆ ನಾಚ್ಕೋತೀಯ? ಇಲ್ಲೇ ಇದೆ ನಮ್ಮ ರೂಮಲ್ಲಿ, ಆದರೆ ನಮ್ಮ ರೂಮಲ್ಲಿ ಬೇಡ. ಇಲ್ಲೇ ಆಚೆ ನಾಯಿಗುಡ್ ಪಕ್ಕನೇ ಒಂದು ಜನರಲ್ ಟಾಯ್ಲೆಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ಬೇಗ ಬಂದ್ಬಿಡ್ತೀಯಾ? ತಂದಿರೋ 4-5 ಸೀರೆಗೆ ಬಿಲ್ಡಪ್ ಬೇರೆ. ಆದರೂ ನನ್ನನ್ನು ಸಿನಿಮಾ ನಟಿ ಅಂದ್ಬಿಟ್ಲು. ಏನಪ್ಪ, ತುಂಬ ಖುಷಿಯಾಗೋಯ್ತು. ರೀ, ಹಾಂ, ಸೀರೆ ಸೆಲೆಕ್ಟ್ ಮಾಡಿದ್ದೀನಿ, ದುಡ್ಡು ಬೇಕು. ಮನೆಯಲ್ಲಿ ವಿಗ್ರಹ ಕಳ್ಳತನ ಆಗಿದೆ ಅನ್ನೋ ಟೆನ್ಷನಲ್ಲಿ ನಾನಿದ್ರೆ ನಿನಗೆ ಸೀರೆ ಶೋಕಿನಾ? ಶೋಕಿ ಅಂತೆಲ್ಲ ಯಾಕ್ರಿ ಹೇಳ್ತೀರಾ? ಆಫ್ಟರ್ ಆಲ್ ಒಂದು ಸೀರೆ ಕೊಡ್ಸಿ ಅಂತ ಕೇಳ್ತಾ ಇರೋದು, ಚಿನ್ನ ಬೆಳ್ಳಿ ಕೊಡ್ಸಿ ಅಂತಲ್ಲ. ಸೀರೆ ಮಾರೋಳನ್ನ ನಿಮ್ಮಪ್ಪ ಬೈಕ್ ಕಳಿಸಿದ್ರು, ಅಂಥದ್ರಲ್ಲಿ ಅವರೇ ಮತ್ತೆ ಕರೆಸಿದ್ದಾರೆ. ಹೆಂಡ್ತಿದೊಂದು ಚಿಕ್ಕ ಆಸೆನೂ ಪೂರೈಸೋದಕ್ಕಾಗಲ್ವಾ ನಿಮಗೆ? ಈಗ ನಾನು ಮಾಡ್ಕೊಂಡು ಕೂತಿರೋ ಸಾಲನೂ ನಿನ್ನ ಆಸೆ ಪೂರೈಸೋದಕ್ಕೆ. ಆದರೆ ಪೂರೈಸಿಲ್ವೇ? ಎಷ್ಟೊಂದು ದುರಾಸೆ ಕಣೆ ನಿನಗೆ. ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳಲ್ಲ. ಮದುವೆಗೆ ಮುಂಚೆ ನಿನಗೆ ಇಷ್ಟೊಂದು ಡಿಮಾಂಡ್ ಇರುತ್ತೆ ಅಂತ ಗೊತ್ತಾಗಿದ್ದಿದ್ರೆ ನಿನ್ನನ್ನು ಮದುವೆನೇ ಮಾಡ್ಕೊತಿರ್ಲಿಲ್ಲ. ಹಾಂ, ನನ್ನ ಬಿಟ್ಟರೆ ಯಾವ ದಡ್ಡಿನೂ ನಿಮ್ಮನ್ನ ಮದುವೆ ಆಗೋಕೆ ಒಪ್ಕೋತಾ ಇರಲಿಲ್ಲ. ಎಷ್ಟು ಮಾತಾಡ್ತೀಯ ನೀನು? ನನ್ನ ಟೆನ್ಷನ್ ನನಗೆ. ಅಪ್ಪನ ಮನೆಗೆ ಹೋಗಿದ್ದೆ, ಮತ್ತೆ ಯಾಕೆ ವಾಪಸ್ ಬರೋದಕ್ಕೆ ಹೋದೆ? ನಿಮ್ಮಮ್ಮ ಫೋನ್ ಮಾಡಿ ವಿಗ್ರಹ ಕಳೆದೋಗಿದೆ ಅಂತ ಗೋಳಾಡಿದ್ರು, ಅದಕ್ಕೆ ಬಂದಿದ್ದು. ಗಂಡನ ಮನೇಲಿ ಎಲ್ಲರೂ ದುಃಖದಲ್ಲಿದ್ದಾರೆ ಅಂತ ತವ್ರ ಮನೆ ಸುಖನೇ ಬಿಟ್ಬಿಟ್ಟು ಬಂದೆ. ಅಪ್ಪನ ಮನೇಲಿ ರಾಜ್ಕುಮಾರಿ ಅಂತ ಬದುಕು, ಆದ್ರೆ ಗಂಡನ ಮನೇಲಿ ಆಫ್ಟರ್ ಆಲ್ ಒಂದು ಸೀರೆ ತಗೊಳಕ್ಕೂ ಭಿಕ್ಷೆ ಬೇಡಬೇಕು. ನನಗೂ ಸಾಕಾಗೋಗಿದೆ. ಹೇಳ್ಕೊಳ್ಳೋಕೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗ ನೀವು. ಆದರೆ ಈಗ ನಿಮಗೆ ಕೆಲಸ ಇಲ್ಲ, ಹೆಂಡತಿ ಎಲ್ಲ ಖರ್ಚಿಗೂ ಅಪ್ಪನ ಮೇಲೆ ಡಿಪೆಂಡ್ ಆಗ್ತೀರಾ. ನನಗಿಂತ ಆ ಸುಮ್ಮನೆ ಅದೃಷ್ಟ ಮಾಡಿದಾಳೆ ಅನ್ಸುತ್ತೆ. ಇನ್ನೊಂದು ಮಾತಾಡಿದ್ರೆ ಚೆನ್ನಾಗಿರಲ್ಲ, ಹೇಳ್ತಾ ಇದ್ದೀನಿ ನೋಡು. ನನ್ನ ಕಷ್ಟನ ಅರ್ಥ ಮಾಡಿಕೊಂಡು ನನ್ನ ಜೊತೆ ಬದುಕು ಹಾಕಿದ್ರೆ ಬದುಕೋ, ಇಲ್ಲಾಂದ್ರೆ ಹೋಗ್ತಾ ಇರೋ ನಿಮ್ಮ ಅಪ್ಪನ ಮನೆಗೆ. ಈ ಸರಿ ಅಂತೂ ಅಮ್ಮನಿಗೆ ಹೇಳ್ಬಿಡ್ತೀನಿ, ಅವಳನ್ನ ಕರೆಯಕ್ಕೆ ಹೋಗಬೇಡ ಅಂತ. ಹೇಳ್ತೀರಾ ರೀ? ಹೇಳ್ದೆ ಇನ್ನೇನು ಮಾಡ್ತೀರಾ? ಚಿಕ್ಕ ಸೊಸೆ ತಮ್ಮ ಡ್ರಗ್ ಅಡಿಕ್ಟ್. ಬಿಸ್ನೆಸ್ ಶುರು ಮಾಡೋಕ್ಕೆ ಹಣದ ಅವಶ್ಯಕತೆ ಇತ್ತು, ಅದಕ್ಕೋಸ್ಕರ ಕಳ್ತನಕ್ಕೂ ರೆಡಿ ಇದ್ದ. ಇನ್ನು ದೊಡ್ಡ ಮಗ ಭರತ್ಗೆ ಕೆಲಸನೇ ಇಲ್ಲ, ಅವ್ರಿಗೂ ಹಣದ ಅವಶ್ಯಕತೆ ಇತ್ತು. ಅದಕ್ಕೆ ಗಂಡ ಹೆಂಡತಿ ಮಧ್ಯೆ ಸಾಮರಸ್ಯ ಇಲ್ಲ, ಫಸ್ಟ್ ಡೇಟ್ ಆಗಿದ್ದಾರೆ. ಈ ಕಡೆಗೆ ಕಾಂಚನಾಗೆ ವಿಗ್ರಹ ಕಳ್ತನ ಆಗಿರೋದ್ರ ಬಗ್ಗೆ ಸಣ್ಣ ಆತಂಕನೂ ಇಲ್ಲ. ಈ ಮೂವರಲ್ಲಿ ಯಾರು ವಿಗ್ರಹ ಕದ್ದಿರ್ಬೋದು? ಈಗೇನು ಕೊಡ್ತೀರಾ ಕೊಡಲ್ಲ? ಯಾರದು? ಏನಾಯ್ತು? ಯಾರೋ ಪಾಸ್ ಆದಾಗಾಯ್ತು, ಯಾರೂ ಕಾಣಿಸ್ತಿಲ್ಲ. ಥ್ಯಾಂಕ್ ಯು ಅಂಕಲ್, ಸರಿಯಾಗಿ ಟೈಮಿಗೆ ಬಂದು ನನ್ನ ಅಲ್ಲಿಂದ ಕರ್ಕೊಂಬಂದ್ರಿ. ಅದಿರ್ಲಮ್ಮ, ನನ್ನ ಮಗನ ರೂಮ್ ಹತ್ರ ನೀನು ಯಾಕೆ ಹೋಗಿದ್ದೆ? ಅವನ ಮೇಲೆ ಆದರೂ ನಿನಗೆ ಅನುಮಾನನಾ? ವಿಗ್ರಹ ಸಿಗೋ ತನಕ ಎಲ್ರೂ ಅನುಮಾನ ಪಡಲೇಬೇಕು ಅಂಕಲ್. ತಾತ ನೋಡು, ನನ್ನ ಹೊಸ ಫೋನ್ ಎಷ್ಟು ಚೆನ್ನಾಗಿದೆ. ಓ ಹೌದು, ಯಾರೋ ಕೊಟ್ಟರು ನಿನಗೆ? ನಾನೇ. ಇಷ್ಟು ಚಿಕ್ಕ ಹುಡುಗನಿಗೆ ಯಾಕ್ರಿ ಮೊಬೈಲ್ ಕೊಡ್ಸಿದ್ರಿ? ಅಯ್ಯೋ, ಪದೇ ಪದೇ ಬಂದು ನನ್ನ ಮೊಬೈಲ್ ಕೇಳ್ತಾ ಇದ್ದ ಗೇಮ್ ಆಡೋದಕ್ಕೆ. ಅದಕ್ಕೆ ಅವನಿಗೆ ಇರಲಿ ಅಂತ ಹೊಸ ಮೊಬೈಲ್ ಕೊಡಿಸ್ಬಿಟ್ಟೆ. ಲಕ್ಷ್ಮಿ ಹಬ್ಬಕ್ಕೆ ನನ್ನ ಕಡೆಯಿಂದ ಗಿಫ್ಟು. ಏನು ಸರ್ ನೀವು, ಮಕ್ಕಳಿಗಿಂತದೆಲ್ಲ ಕೊಡ್ಸಿದ್ರೆ ನಾಳೆ ದೊಡ್ಡವರಾದ್ಮೇಲೆ ಅವ್ರಿಗೆ ಹಣದ ಬೆಲೆ, ಶ್ರಮದ ಬೆಲೆ ಹೇಗೆ ಗೊತ್ತಾಗುತ್ತೆ? ಅಯ್ಯೋ, ಏನು ಮಾವ ಈ ಸೀರೆ ಮರ ಹೆಂಗ್ಸು?
ಪ್ಲೀಸ್ ಹೆಂಗ್ಸು ಗಿಂಗ್ಸು ಅಂತ ಏನೇನೋ ಮಾತಾಡಬೇಡಿ. ಇವಳು ನನ್ನ ತಂಗಿ. ಸಾರಿ ಸರ್, ಇವ್ರ ತಂಗಿ ಮನೆಯಲ್ಲೂ ನಾನೇ ಸೀರೆ ವ್ಯಾಪಾರ ಮಾಡೋದು. ಮಾವ ನಿಮ್ಗೊಬ್ಬರೇ ತಂಗಿ ಅಲ್ವಾ ಇದ್ದದ್ದು? ಇದ್ದಿದ್ದು ಅಂತ ಯಾಕೆ ಹೇಳ್ತೀರ್ರಿ? ಈಗಲೂ ಇದ್ದಾಳೆ. ಕೆಲವು ಸಂಬಂಧಗಳು ಎದುರಿಗಿದ್ದಾಗ ಮಾತ್ರ ಜೀವಂತ ಅನ್ಸುತ್ತೆ. ಆದರೆ ಇನ್ನು ಕೆಲವು ಸಂಬಂಧಗಳು ಕಣ್ಣಿಂದ ದೂರ ಇದ್ದರೂ ಮನಸ್ಸಿಗೆ ಹತ್ರ ಆಗಿರ್ತವೆ. ಹಾಗೆ ಇವರ ಅವ್ರ ತಂಗಿ ಸಂಬಂಧ. ಸೀರೆ ಮಾರೋರ್ ಬಾಯಲ್ಲೂ ಇಂಥ ಮಾತುಗಳ? ಪಾಂಡುರಂಗ ಅಪ್ಪ ಪಾಂಡು ನಿನ್ನೆಲ್ಲಪ್ಪ. ಸೀರೆ ಮಾಡೋರೆಲ್ಲ ದಡ್ರು ಅಂತ ಹೇಳೋಕ್ಕಾಗಲ್ಲ ಅಳಿ. ಅಂದರೆ ಯಾವುದೋ ಅನಿವಾರ್ಯದಿಂದ ಈ ಕೆಲಸ ಮಾಡ್ತಿರ್ಬೋದಷ್ಟೇ. ಮಾವ ಸಾರಿ, ನಮಗೆ ಅರ್ಥ ಆಗಲಿಲ್ಲ. ಪಾಂಡು ನಿಮ್ಮ ತಾತನ ಜೊತೆ ಮಾತಾಡಬೇಕು, ಸ್ವಲ್ಪ ಹೊರಗಡೆ ಹೋಗಪ್ಪ. ನಾನು ತುಂಬ ಸಲ ಟ್ರೈ ಮಾಡಿದೆ, ಆದರೆ ನಿಮ್ಮ ರೇಡಿಯೋ ಆನ್ ಆಗಲೇ ಇಲ್ಲ ಮಾವ. ಹೌದಾ? ನಮ್ಮ ತಂದೆ ನೆನಪಿಗಿರೋದು ಅದೊಂದೇ. ಬೇರೆ ಎಲ್ಲಾದರೂ ರಿಪೇರಿ ಮಾಡಿಸೋಣ? ನೀವೇನು ತೊಂದರೆ ತಗೋಬೇಡಿ ಮಾವ, ನಾನು ಅಂಗಡಿಗೆ ತಗೊಂಡೋಗಿ ರೇಡಿಯೋ ರಿಪೇರಿ ಮಾಡಿಸ್ಕೊಂಡು ಬರ್ತೀನಿ. ಎಸ್, ಥ್ಯಾಂಕ್ ಯು. ಸರ್, ನಿಮ್ಮ ಅಳಿಯ ಮನೆಗೆ ತುಂಬ ಹೊಂದ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಸಾಮಾನ್ಯವಾಗಿ ಹಬ್ಬಕ್ಕೆ ಬಂದ ಅಳಿಯಂದಿರು ಒಂದು ಕಡೆ ಕೂತ್ಕೊಂಡು ಉಪಚಾರ ಮಾಡಿಸ್ಕೊಳ್ಳೋರೆ ಹೆಚ್ಚು. ನಮ್ಮ ಶ್ರೀಧರ್ ಹಾಗಲ್ಲಮ್ಮ, ಇಂಜಿನಿಯರು. ಮೊಬೈಲು ಫೋನು ಎಲ್ಲ ಬಿಚ್ಚಿ ರಿಪೇರಿ ಮಾಡೋ ಅಭ್ಯಾಸ. ಮತ್ತೆ ರೇಡಿಯೋ ರಿಪೇರಿ ಮಾಡೋಕ್ಕಾಗಲಿಲ್ವಾ? ಅದು ಯಾಕೋ ಗೊತ್ತಿಲ್ಲ, ಈ ಸರಿ ಅದು ರಿಪೇರಿ ಆಗಲಿಲ್ಲ. ಇವ್ರು ಯಾವುದನ್ನು ಸುಲಭವಾಗಿ ಸೋಲನ್ನು ಒಪ್ಕೊಳ್ಳೋದಿಲ್ಲಮ್ಮ. ಇನ್ನೊಂದ್ಸತಿ ಟ್ರೈ ಮಾಡ್ತಿದ್ರೋ ಏನೋ. ಬಿಸ್ನೆಸ್ ಟೆನ್ಷನ್ ಇರಬೇಕು. ಸರ್, ಈಗ ತಾನೇ ಇಂಜಿನಿಯರ್ ಅಂದ್ರಿ ನೀವು. ನಮ್ಮಪ್ಪನ ಆಸೆಗೋಸ್ಕರ ಇಂಜಿನಿಯರ್, ನನ್ನ ಆಸಕ್ತಿಗೆ ಬಿಸ್ನೆಸ್ ಮ್ಯಾನ್. ಈ ರೇಡಿಯೋ ಟಿವಿ ರಿಪೇರಿ ಎಲ್ಲ ನನ್ನ ಹವ್ಯಾಸಗಳು. ಓ, ಯಾವ ಥರ ಬಿಸ್ನೆಸ್ ಸರ್ ನಿಮ್ಮದು? ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್. ಇಂಜಿನಿಯರ್ ನೌಕರಿ, ಬಿಸ್ನೆಸ್ಸು ಹೇಗೆ ನಿಭಾಯಿಸ್ತೀರಾ ಸರ್ ನೀವು? ತಿಂಗಳು ಸೀರೆ ಒಡವೆ ಖರೀದಿ ಮಾಡೋ ಹೆಂಡತಿ ಮನೇಲಿ ಇರಬೇಕಾದ್ರೆ ದುಡಿಲೇಬೇಕು ಅಲ್ವಾ? ಅಪಾರ್ಥ ಮಾಡ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ. ಮಾವ, ನಿಮ್ಮ ರೇಡಿಯೋನ ರಿಪೇರಿ ಮಾಡೋಕೆ ಕೊಟ್ಟು ಬರ್ತೀನಿ. ಅಯ್ಯ. ಸರಿ. ಮನೆ ಆಚೆ ಪೊಲೀಸ್ ಇದ್ದಾರೆ. ಮನೆಯಿಂದ ಯಾವುದೇ ವಸ್ತು ತೊಗೊಂಡೋದ್ರೂ ಚೆಕ್ ಮಾಡ್ತಾರೆ. ಪ್ರಗತಿ, ಸರ್ ಕರೀತಿದ್ದಾರೆ, ಹೋಗಿ ಬರ್ತೀನಿ. ತಾತ ನನ್ನ ಮೊಬೈಲ್ ಕೊಡಿ, ನಾನು ಗೇಮ್ ಆಡಬೇಕು. ಪಾಂಡು, ನೀನೆಲ್ಲೋ ಹೋಗ್ಬೇಡ, ನನ್ನ ಜೊತೆನೆ ಬಾಪ್ಪ. ಹೌದಾ ಸರ್, ಒಂದು ಆಮೇಲೆ ಮಾಡ್ತೀನಿ. ಏನ್ರಿ? ನಿಮ್ಮ ಮಿಸ್ಸಸ್ಸು ಟಿಕೆಟ್ ಕೂಡ ಕೇಳಿದ್ರು ಸರ್. ಬಿಸ್ನೆಸ್ಸಾ? ಸರ್, ನಿಮ್ಮನ್ನು ಮದುವೆ ಆಗೋರು ಅಂದರು, ಅದಕ್ಕೆ ಆಗಂದೆ. ಏನ್ರಿ ಹೇಳ್ತಾ ಇದ್ದೀರಾ ನೀವು? ಸರ್, ಸ್ವಲ್ಪ ಹೊತ್ತು ಮುಂಚೆ ಯಾರೋ ಮೇಡಮ್ ಬಂದಿದ್ರು. ಅಜಯ್ ಸರ್ ಬಂದ ತಕ್ಷಣ ಟಿಕೆಟ್ ಕೊಡಿ ಅಂತ ಹೇಳಿದ್ರು ಸರ್. ಹಲೋ, ಯಾರು? ನಾನು ನಿಮ್ಮ ಬೆಳದಿಂಗಳ ಬಾಲೆ. ನಾನು ಕೊಟ್ಟಿರೋ ಫಿಲ್ಮ್ ಟಿಕೆಟ್ಸ್ ನಿಮಗೆ ಸಿಕ್ತು ತಾನೆ? ಸಿಕ್ತು, ಆದ್ರೆ ನೀವು ಯಾರು ಅಂತ ಗೊತ್ತಾಗ್ತಿಲ್ಲ. ನಾನು ಯಾರು ಅಂತ ಗೊತ್ತಾಗಬೇಕು ಅಂದರೆ ಮೊದಲು ನೀವು ಥಿಯೇಟ್ರ್ ಹತ್ರ ಬನ್ನಿ. ಮಿಸ್ ಮಾಡಿದೆ ನಿಮ್ಮ ಫ್ಯೂಚರ್ ಮಿಸ್ಸಸ್ ಆಗೋಳನ್ನ ನೋಡೋದಕ್ಕೆ ಬನ್ನಿ ರಾಜಾ. ಏಯ್, ಕೂಲ್. ನೀನು ಅಲ್ಲಿಗೆ ಬಂದ್ರೇನೆ ನನ್ನ ಕಂಡಿಡಿಯೋದಕ್ಕಾಗೋದು. ನೀನು ನನ್ನನ್ನು ಕಂಡಿಡಿಯೋದಕ್ಕೆ ಕಷ್ಟ ಆಗತ್ತೆ ಅಂತ ಗೊತ್ತು. ಅದಕ್ಕೆ ನಾನು ಪಿಂಕ್ ಕಲರ್ ಡ್ರೆಸ್ ಹಾಕೊಂಡು ಬರ್ತೀನಿ. ಓಕೆ, ಬಾಯ್. ಸರ್, ಹೆಣ್ಮಕ್ಳನ್ನ ಇವಾಗಿಂದನೇ ಚೆನ್ನಾಗಿ ಹೊಟ್ಟೋಗ್ಬೇಕು. ತಗೊಳ್ಳಿ ಸರ್, ನೀವು ಸಿನಿಮಾ ಹೋಗಿ ಸರ್. ನೀವೇನಾದ್ರೂ ಯೂನಿಫಾರ್ಮಲ್ಲಿ ಇಲ್ಲದೆ ಇದ್ದಿದ್ರೆ ಅವಳ ಮೇಲಿರೋ ಕೋಪನ ನಿಮ್ಮ ಮೇಲೆ ತೀರ್ಸ್ಕೊತಿದ್ದೆ. ಸರ್, ನೀವು ತುಂಬ ಟೆನ್ಷನ್ ಆಗಿದ್ದೀರಾ ಸರ್. ಕುಡಿಯೋದು ಟೀ ತತ್ತೀನಿ ಸರ್. ಮೇಡಮ್ ನಮಸ್ತೆ. ನನ್ನ ಹೆಸರು ಸುಮಾ ಅಂತ. ಈ ಮನೆ ಚಿಕ್ಕ ಸೊಸೆ. ಎಲ್ಲರೂ ಮನೇಲಿ ನಾನೇ ವಿಗ್ರಹ ಕದ್ದಿರೋದು ಅಂತ ಹೇಳ್ತಾ ಇದ್ದಾರೆ. ನೀವೇ ಹೇಳಿ ಮೇಡಮ್, ನಮ್ಮ ಮನೇಲಿ ನಾವೇ ಕಳ್ತನ ಮಾಡ್ತೀವಾ? ಇದೆಲ್ಲ ಯಾಕೆ ನನಗೆ ಹೇಳ್ತಿದ್ದೀರಾ? ನೀವು ಸೀರೆ ನೋಡಿಲ್ವಲ್ಲ, ಬನ್ನಿ ನೋಡಿ. ಸೀರೆ ವ್ಯಾಪಾರ ನೆಪ ಅಂತ ನಂಗೆ ಗೊತ್ತು.
ನೀವು ಪತ್ತೇದಾರಿ ಅಲ್ವಾ?